ಪ್ರಪಂಚದ ಮುಂದಿನ ನಡೆಗಳನ್ನು ಬದಲಾಯಿಸಬಹುದಾದ ಅಥವಾ ನಿಮ್ಮ ಜೀವನದ ದೈನಂದಿನ ವ್ಯವಹಾರಗಳ ಮೇಲೆ ಪರಿಣಾಮವನ್ನು ಬೀರಬಹುದಾದ ಘಟನೆ ನಡೆಯುತ್ತಾ ಇರುವುದು ಇಸ್ರೇಲ್ ಮತ್ತು ಇರಾನಿನ ನಡುವೆ. ಇಸ್ರೇಲ್ ನಡುವಿನ ದಾಳಿ ಈಗ ಮತ್ತಷ್ಟು ತಾರಕಕ್ಕೆ ಹೋಗಿದೆ. ಮೊನ್ನೆ ಇಸ್ರೇಲ್ ರಾತ್ರೋರಾತ್ರಿ ಸುಮಾರು 200 ವಿಮಾನಗಳನ್ನು, ಡ್ರೋನ್ಗಳನ್ನು ಬಳಸಿಕೊಂಡು ಇರಾನ್ನ ಮೇಲೆ, ಟೆಹರಾನ್ ಆ್ಯಂಡ್ ಇತರೆ ನಗರಗಳ ಮೇಲೆ, ಬಹುಮುಖ್ಯವಾಗಿ ಅದರ ಪರಮಾಣು ಕೇಂದ್ರಗಳ ಮೇಲೆ, ಪರಮಾಣು ಸಂಸ್ಕರಿಸುವ ಕೇಂದ್ರಗಳ ಮೇಲೆ ಮತ್ತು ಘಟಕಗಳ ಮೇಲೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅದರ ಅತಿ ದೊಡ್ಡ ಕಮಾಂಡರ್ಗಳು ಮತ್ತು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು, ಪರಮಾಣು ವಿಜ್ಞಾನಿಗಳು, ಅಣುವಿಜ್ಞಾನಿಗಳನ್ನು ಗುರುತಿಸಿ ಹೊಡೆದು ಹಾಕಿತು. ಆದರೆ ಅದಕ್ಕೆ ಉತ್ತರವಾಗಿ ಇರಾನ್ ಕೂಡ ಈಗ ನೂರಾರು ಬ್ಯಾಲಿಸ್ಟಿಕ್ ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ತನ್ನ ಕಡೆಯಿಂದ ಇಸ್ರೇಲ್ ಮೇಲೆ ಹಾರಿಸಿದೆ. ಇಸ್ರೇಲ್ ಅದರಲ್ಲಿ ಬಹುತೇಕ ಮಿಸೈಲ್ಗಳನ್ನು ತನ್ನ ಐರನ್ ಡೋಮಿನ ಮೂಲಕ ಹೊಡೆದು ಉರುಳಿಸಿದ್ದರೂ ಒಂದು 8-10 ತಪ್ಪಿಸಿಕೊಂಡು ಬಿಲದೊಳಗಡೆ ನುಗ್ಗಿ ಹೊರಕ್ಕೆ ಬಂದ್ಬಿಟ್ಟಿವೆ ಇಲಿಗಳ ರೂಪದಲ್ಲಿ. ಪರಿಣಾಮ ಟೆಲ್ ಅವೀವ್ ಮತ್ತು ಜೆರುಸಲೆಮ್ ಸೇರಿದಂತೆ ಹಲವಾರು ನಗರಗಳಲ್ಲಿ ಇಸ್ರೇಲ್ನಲ್ಲಿ ಈಗ ಒಂದಷ್ಟು ಹಾನಿ ಚೆನ್ನಾಗೇ ಆಗಿದೆ. ಅಲ್ಲೂ ಒಂದು 3 ಜನ ಮೃತಪಟ್ಟಿದ್ದಾರೆ. ಇಬ್ಬರ ಮಧ್ಯೆ ಮಾತಿನ ಸಮರವೂ ನಡೆದಿದೆ. ಇಬ್ಬರೂ ಇದನ್ನು ಯುದ್ಧದ ಪ್ರಕಟ ಎಂದೇ ಪರಿಗಣಿಸಿದ್ದಾರೆ. ಆದರೆ ಯುದ್ಧ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ಇಬ್ಬರೂ ನಾನ್ ಕಾಂಟ್ಯಾಕ್ಟ್ ವಾರ್ಗೆ ಪ್ರಪಂಚ ಮೂವ್ ಆಗ್ತಾ ಇದೆ ಅಂತ ಕಾಣುತ್ತೆ. ಮೊದಲೆಲ್ಲ ಯುದ್ಧ ಅಂದರೆ ಸೈನಿಕ ಪದಾತಿ ದಳ ನುಗ್ಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಆರ್ಮಿ ಶುಡ್ ಮೂವ್ ಅಂತಿತ್ತು. ಈಗ ನಡೀತಿರೋ ವಾರ್ಗಳನ್ನು ನೋಡಿದ್ರೆ ಸೈನಿಕರು ಮೂವೇ ಆಗಲ್ಲ. ಒಬ್ಬರು ಇನ್ನೊಬ್ಬರ ಭೂಪ್ರದೇಶದೊಳಗೆ ಹೋಗೋದೇ ಇಲ್ಲ. ಅವರು ಭೂಪ್ರದೇಶದಿಂದ ಅವರು ಹೊಡಿತಾರೆ, ಅವರಿಂದ ಇವರು ಹೊಡಿತಾರೆ. ಟೆಕ್ನಾಲಜಿ ಹಾಗಾಗೋಗಿದೆ. ಇಟ್ಸ್ ನೋ ಲಾಂಗರ್ ಎ ಕಾಂಟ್ಯಾಕ್ಟ್ ವಾರ್ ಇದ್ದಂಗಿದೆ. ಹಾಗಾಗಿ ಇಲ್ಲೂ ಯುದ್ಧ ಅಂತ ಕರೆಯೋ ಬದಲು ಯುದ್ಧದ ರೀತಿ ಇದ್ದಂಗೆ ಇದೆ. ಇಸ್ರೇಲ್ ಮೊನ್ನೆ ಹೊಡೆದಾಗ ಅತ್ಯಂತ ಪ್ರಮುಖವಾದಂಥ ಅದರದ್ದು ಪರಮಾಣು ಘಟಕ, ಉತ್ಪಾದನಾ ಘಟಕ ಏನಿತ್ತು ಅಂದರೆ ಸಂಸ್ಕರಿಸುವ ಘಟಕ, ಅದಕ್ಕೆ ಹೊಡೆದಿತ್ತು. ಕಾರಣ ಇರಾನ್ ನಾಗರಿಕ ಬದುಕಿಗೋಸ್ಕರ ಬೇಕಾಗಿರುವ ವಿದ್ಯುತ್ತನ್ನು ಸರಬರಾಜು ಮಾಡಲು ಪರಮಾಣು ಸಂಸ್ಕರಿಸುವ ಕಾರ್ಯವನ್ನು 3-6% ಮಾಡಿಕೊಂಡ್ರೆ ಸಾಕು ಅನ್ನೋವಾಗ 60% ಹೋಗಿತ್ತು. ಯಾಕೆ ಹೋಗಿತ್ತು ಅಂದರೆ ಅಲ್ಲಿಂದ ಮುಂದಕ್ಕೆ ಅದು ರೀಚ್ ಆದರೆ ಅದು ಬಾಂಬ್ ಮಾಡುವಂತಹ ಮೆಟೀರಿಯಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಅದನ್ನೇ ಹೊಡೆದಿತ್ತು ಇಸ್ರೇಲು. ಪ್ಲಸ್ ಮನೆಗಳಲ್ಲಿ, ಫ್ಲ್ಯಾಟ್ಗಳಲ್ಲಿ ಅವ್ರವ್ರು ಕೂತಿದ್ದಂಥ ಜಾಗದಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಮುಖ್ಯಸ್ಥ ಸೇರಿದಂತೆ, ಇರಾನ್ನ ಚೀಫ್ ಆಫ್ ಸ್ಟಾಫ್ ಆಫ್ ಡಿಫೆನ್ಸ್ ಕೇಳಿದ ಚೆಮ್ಮು ಸೇರಿದಂತೆ, ಇರಾನ್ನ ಏರ್ ಫೋರ್ಸ್ ಕಮಾಂಡರ್ನ ಸೇರಿದಂತೆ ಒಂದು 10 ಜನರನ್ನು ಹೊಡೆದು ಬಿಸಾಕಿಬಿಡ್ತು. ಹುಡುಕಿ ಹೊಡೆದು ಬಿಡ್ತು. ಲೈಕ್ ಹಿಜ್ಬುಲ್ಲಾದ ಹೊಡೆದಂಗೆ ಹಮಾಸ್ ಲೀಡರ್ಗಳನ್ನು, ಸಿನ್ವರ್ರು, ಇವ್ರನ್ನೆಲ್ಲ ಹೇಗೆ ಹೊಡ್ಕೊಂಡು ಹೋದರು ಇಸ್ರೇಲ್ನವರು. ಟ್ರಮೆಂಡಸ್ ಇನ್ಫಾರ್ಮೇಷನ್ನು ಮತ್ತು ಪಿನ್ ಪಾಯಿಂಟೆಡ್ ಅಟ್ಯಾಕ್ಸು ಇಸ್ರೇಲ್ದದು. ಇಲ್ಲೊಂದೇ ಅಲ್ಲ, ಉಳಿದಿದ್ದ ಕಡೆಯಲ್ಲೂ ಆಗಿರೋದು. ಆದರೆ ಈಗ ಇರಾನ್ ಕೂಡ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಮುಂದೇನಾಗುತ್ತೋ ಗೊತ್ತಿಲ್ಲ. ಇಸ್ರೇಲ್ನ ಸಚಿವರು ಹೇಳ್ತಿದ್ದಾರೆ, ಏನಾದರೂ ನೀವು ಇನ್ನಷ್ಟು ಮಿಸೈಲ್ಗಳನ್ನು ಟ್ರೈಗೈ ಮಾಡೋಕ್ಕೆ ಹೋದರೆ ನಿಮ್ಮ ಟೆಹರಾನನ್ನು ಸುಟ್ಟು ಭಸ್ಮ ಮಾಡಾಕ್ಬಿಡ್ತೀವಿ ಅಂತ. ಗೊತ್ತಿಲ್ಲ ಯಾವ ಶಕ್ತಿ ಇದೆ ಅಂತ. ಇಸ್ರೇಲ್ಗೆ ಆ ಶಕ್ತಿ ಇರಬಹುದು. ಆರ್ಮಿಯ ವಿಚಾರದಲ್ಲಿ, ಸೈನಿಕ ದಳದ ವಿಚಾರದಲ್ಲಿ ಕಡಿಮೆ ಸಂಖ್ಯೆ ಇದ್ದರೂ ರಿಸರ್ವಿಸ್ಟ್ಗಳು ಜಾಸ್ತಿ ಇದ್ದಾರೆ. ಅಂದರೆ ತಯಾರಿಯಾಗಿ ತರಬೇತಿ ಪಡೆದು ಆರ್ಮಿಯಿಂದ ಹೊರಗಡೆ ಇರ್ತಾರೆ, ಬೇಕಾದಾಗ ಕರ್ಕೋಬೋದು ಅವ್ರನ್ನ. ದಿಸ್ ಇಸ್ ಎಕ್ಸಾಕ್ಟ್ಲಿ ಭಾರತದ ಸರ್ಕಾರ. ಕಾಂಗ್ರೆಸ್ನವ್ರನ್ನ ಬಿಡಿ, ಅವರು ಯಾವುದನ್ನು ಯೋಚನೆ ಮಾಡೋ ಸ್ಟೇಜಲ್ಲಿ ಇಲ್ವಾ ಅನ್ನೋ ಸ್ಟೇಜಿಗೆ ನನಗೆ ಯಾಕೋ ಅನುಮಾನ ಬಂದ್ಬಿಟ್ಟಿದೆ ಕೆಲವು ವಿಚಾರದಲ್ಲಂತೂ. ಅಗ್ನಿವೀರ್ನ ಅಪೋಸ್ ಮಾಡಿದಾಗ, ಅಗ್ನಿವೀರ್ ಇಸ್ ಎ ಟ್ರಮೆಂಡಸ್ ಪ್ರಾಜೆಕ್ಟ್. 10 ವರ್ಷದಲ್ಲಿ ನಿಮ್ಮ ಹತ್ರ ಆ ಥರದೊಂದು 5 ಲಕ್ಷ ಜನ ಇರ್ತಾರೆ ಕೈಯಲ್ಲಿ, ರಿಸರ್ವಿಸ್ಟ್ಗಳಾಗಿ. ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಕೋಬೋದು. ಏನ್ಯಾವ ಇಸ್ರೇಲ್ ಹತ್ರ ರಿಸರ್ವಿಸ್ಟ್ ಇದ್ದಾರೆ. ಪ್ಲಸ್ ಅವ್ರದ್ದು ಏರ್ಫೋರ್ಸ್ ಚೆನ್ನಾಗಿದೆ, ವೆರಿ ಗುಡ್ ಏರ್ಫೋರ್ಸ್. ಟ್ಯಾಂಕು ಮತ್ತು ಗ್ರೌಂಡ್ ಇನ್ವೇಷನ್ಗೆ ಅಂದರೆ ಭೂದಾಳಿಗೆ ಬೇಕಾಗಿದ್ದಂಥ ಎಕ್ವಿಪ್ಮೆಂಟ್ಸು ಇದೆ. ಅದರದ್ದು ಅವಶ್ಯಕತೆ ಬರಲ್ಲ. ಬಿಕಾಸ್ ಇಸ್ರೇಲ್ನ ಗಡಿ ಇರಾನ್ ಜೊತೆ ಅದು ಹಂಚ್ಕೊಂಡಿಲ್ಲ. ಮಧ್ಯದಲ್ಲಿ ಇನ್ನೂ ಒಂದು ದೇಶ ಇದೆ, 2 ದೇಶ ಇದೆ. ಈ ಕಡೆಯಿಂದ ಗಾಜಾ ಇರುತ್ತೆ, ಆ ಕಡೆಯಿಂದ ಜೋರ್ಡಾನ್, ಈಜಿಪ್ಟೆಲ್ಲ ಬಾರ್ಡರ್ಗಳು ಬಂದ್ಬಿಡುತ್ತವೆ. ಹಾಗಾಗಿ ಅದಕ್ಕೇನು ಅದರ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಆದರೆ ಈ ಮಧ್ಯದಲ್ಲಿ ಮುಂದೇನಾಗತ್ತೆ ಅನ್ನೋದು ಗೊತ್ತಿಲ್ಲ. ಇರಾನ್ ಹೇಳಿದೆ, ನಾವು ಸುಮ್ಮನಿರಲ್ಲ, ರೆಡಿಯಾಗಿ ನೀವೇ
ಪಾಪಿಷ್ಟ ದೇಶ, ನೀವು ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದಿದ್ದೀರಿ, ಹಾಗಾಗಿ ನೀವು ಹಿಂದೆಂದೂ ಕಾಣದ ರೀತಿಯಲ್ಲಿ ಕಹಿ ಗುಳಿಗೆನ ನಿಮಗೆ ತಿನ್ನಿಸ್ತೀವಿ, ನೋಡ್ತಾ ಇರಿ ಅಂತ ಅವ್ರು ಹೇಳ್ಕೊತಿದ್ದಾರೆ. ಹೇಳ್ಕೊಂಡು ಒಂದು ವೇಳೆ ಅಮೇರಿಕಾ, ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ಏನಾದರೂ ನಿಮ್ಮ ರಕ್ಷಣೆಗೆ ಬಂದರೆ, ಅಮೇರಿಕಾ ಈಗ ಬಂದಾಗೋಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಿನ್ನೆ ಇರಾನ್ ಹಾರಿಸಿದ ಮಿಸೈಲ್ಗಳ ಪೈಕಿ ಬಹುತೇಕ ಮಿಸೈಲ್ಗಳನ್ನು ಅಮೇರಿಕನ್ ಫೋರ್ಸಸ್ಸೇ ಹೊಡೆದು ಕೆಳಗೆ ಬೀಳಿಸಿದ್ರು. ಬಿಕಾಸ್ ಆ ಪ್ರದೇಶದಲ್ಲಿ ಅಮೇರಿಕದ ಸೇನಾ ಬಲ ವಿಪರೀತವಾಗಿದೆ. ಅರೌಂಡ್ 30,000-40,000, 30,000-40,000 ಅಮೇರಿಕದ ಸೇನಾ ಬಲ ಇದೆ. ಇಸ್ರೇಲ್ನಲ್ಲೇ 6-7 ಲಕ್ಷ ಜನ ಅಮೇರಿಕನರಿದ್ದಾರೆ. ಅಂದರೆ ಏನಾಗಿದೆ ಇಸ್ರೇಲ್ ಮತ್ತು ಅಮೇರಿಕಾ ಮಧ್ಯ ಅಂದರೆ, ಬಹು ಜನರು ದ್ವಿಪೌರತ್ವ ನೀತಿಯಲ್ಲಿ 2 ಪೌರತ್ವವನ್ನು ಇಟ್ಕೊಂಡಿದ್ದಾರೆ. ಇಸ್ರೇಲು ಇದೆ, ಅಮೇರಿಕಾನೂ ಇದೆ ಅವ್ರ ಹತ್ರ. ಹಾಗಾಗಿ ಅಲ್ಲೇ ಒಂದು 6-7 ಲಕ್ಷ ಜನ ಅಮೇರಿಕನ್ನರು ಇದ್ದಾರೆ ಇಸ್ರೇಲ್ ಒಳಗಡೆ. ಐ ಆಮ್ ಟಾಕಿಂಗ್. ಹಾಗಾಗಿ ಅವ್ರು ಹೆದರಿಸಿದ್ದಾರೆ, ನೀವು ಯಾರು ಬಂದರು ನೋಡಿ ಅಂತ. ಒಂದು ವೇಳೆ ಇರಾನ್ ಏನಾದರೂ ತರಲೆ ಮಾಡಿಕೊಂಡು ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್ ಮೇಲೆ ಅಟ್ಯಾಕ್ ಮಾಡಿ ನಿಮಗೂ ಹೊಡಿತೀವಿ, ಆ ರೀಜನಲ್ಲಿರೋರು ಬೇಸ್ಗಳು, ಅಮೇರಿಕಾ ಆರ್ಮಿ ಬೇಸ್ಗಳಿಗೆ ಹಿಡಿತೀವಿ ಅಂತ ಹೋಗಿ ಮಾಡಿದ್ರೆ ಐ ಥಿಂಕ್ ಇರಾನನ್ನು ಮುಗಿಸ್ಬಿಡ್ತಾರೆ ಎಲ್ಲ ಸೇರಿಕೊಂಡಾಗ. ಇದು ಈಗಿನ ಪರಿಸ್ಥಿತಿ. ಎಸ್ ಸರ್, ಇದೆರಡು ಹೇಗೆ ಮುಂದುವರಿತಾ ಹೋದರೆ ಭಾರತದ ಮೇಲೆ ಇದ್ರ ಮೇಲೆ ಏನು? ಭಾರತಕ್ಕೆ ನೇರ ಪರಿಣಾಮ ಏನೂ ಇಲ್ಲ. ಬಟ್ ಭಾರತದ ಸಮಸ್ಯೆ ಏನು ಅಂದರೆ, ನಮಗೆ ಭಾಳ ಕೆಟ್ಟ ಸಂಬಂಧ ಇದೆ ಇರಾನ್ ಜೊತೆ ಅಂತೇನಿಲ್ಲ. ಹಾಗೆ ನೋಡಿದ್ರೆ ಇರಾನಿನ ಗದರ್ ಪೋರ್ಟಲ್ಲಿ ನಾವು ಒಂದು ಬಂದರನ್ನು ನಿರ್ಮಾಣ ಮಾಡಿಕೊಂಡು, 15 ವರ್ಷದ ಆಸೆ ಅದು ಅಥವಾ ಕನಸು, ಆಗಿಲ್ಲ. ಅದನ್ನು ಮಾಡಿಕೊಂಡು ಆ ಬಂದರು ಮೂಲಕ ನಾವು ನಮ್ಮ ತೈಲೋತ್ಪನ್ನಗಳನ್ನೆಲ್ಲ ತರಬೇಕು ಭಾರತಕ್ಕೆ ಅಂತ ಒಂದು ಆಲೋಚನೆ ಇತ್ತು. ಬಿಕಾಸ್ ಆ ಬಂದರಿನ ಮೂಲಕ ಮುಂಬೈಗೆ ಎಷ್ಟು ಹತ್ತಿರ ಇರುತ್ತೆ ಅಂದರೆ, ಮುಂಬೈ ಬೆಂಗಳೂರಿಗಿಂತ ಹತ್ತಿರ ಇರುತ್ತೆ, ಅಷ್ಟು ಹತ್ತಿರ ಇರುತ್ತದು. ಹಾಗಾಗಿ ಅದೊಂದು ಕನಸು, ಬಟ್ ಅದು ಆಗಿಲ್ಲ. ಇರಾನ್ ಮೇಲೆ ಚೈನಾದ ಹಿಡಿತ ಹೆಚ್ಚಾಗಿದೆ. ಎಂದಿಗೂ ಅದು ಅಮೇರಿಕದ ವಿರೋಧಿನೇ. ಬಟ್ ಹಾಗಂತ ಮಾತ್ರಕ್ಕೆ ಇರಾನ್ಗೆ ಭಾಳ ಗೆಳೆಯರಿದ್ದಾರೆ ಅಂತೇನಿಲ್ಲ. ಅದರ ಗೆಳೆಯರೆಲ್ಲ ಹಮಾಸು, ಹಿಜ್ಬುಲ್ಲಾ, ಹೂತೀಸು, ಈ ಥರದವರೇ ಅವ್ರದ್ದು ಗೆಳೆಯರೆಲ್ಲ. ಸಿರಿಯಾಲಿ ಒಂದು ಪಾರ್ಟ್ ಆಫ್ ಎ ರೆಬಲ್ ಫೋರ್ಸು, ಇರಾಕಲ್ಲಿ ಒಂದು ಪಾರ್ಟ್ ಆಫ್ ಎ ರೆಬಲ್ ಟೆರರಿಸ್ಟ್ ಫೋರ್ಸು, ಇವರೆಲ್ಲ ಇರೋದೆ. ಇರಾನ್ ಮತ್ತು ಇರಾಕ್ ನಡುವೆ ನಡೆದಂಥ ಅತಿ ದೊಡ್ಡ ಯುದ್ಧ ಇರಾನ್ ನೋಡಿರೋವಂಥದ್ದು. ಅದಾದಮೇಲೆ ಅಂಥ ದೊಡ್ಡ ಯುದ್ಧ ನೋಡಿಲ್ಲ, ಈಗಲೇ ನೋಡ್ತಾ ಇರೋವಂಥದ್ದು. ಭಾರತಕ್ಕೆ ಈ ಸಮಸ್ಯೆ ಏನು ಅಂದರೆ, ಈ ಕಡೆ ನಮ್ಮದು ಇಸ್ರೇಲ್ ಜೊತೆ ಅದ್ಭುತವಾದ ಸಂಬಂಧ ಇದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ನಮ್ಮಲ್ಲಿ ಹಲವಾರು ವೆಪನ್ ಸಿಸ್ಟಮ್ಸನ್ನು ನಾವು ಇಸ್ರೇಲಿ ನಿರ್ಮಿತನ ಬಳಸಿದ್ದೀವಿ. ಮತ್ತು ನಮ್ಮಿಬ್ಬರ ಮಧ್ಯೆ ತುಂಬ ಚೆನ್ನಾಗಿದೆ ವ್ಯವಹಾರಗಳೆಲ್ಲವೂ. ಹಾಗಾಗಿ ನಮ್ಗೆ ಈ ಕಡೆ ಇದೂ ಇಲ್ಲ, ಆ ಕಡೆ ಅದೂ ಇಲ್ಲ, ಸಿಗಾಕೊಂಡಂಗಿದೆ ನಾವು ಮಧ್ಯದಲ್ಲಿ. ಬಹುಶಃ ಭಾರತ ತಲೆ ಹಾಕಕ್ಕೆ ಹೋಗ್ಲಿಕ್ಕಿಲ್ಲ ಇದರೊಳಕ್ಕೆ ಅಂತ ಕಾಣುತ್ತೆ. ದ್ಯಾಟ್ ಈಸ್ ರಾಜತಾಂತ್ರಿಕವಾಗಿ ಎರಡು ದೇಶದ ಮಧ್ಯೆ. ವಾಣಿಜ್ಯದ ಪ್ರಶ್ನೆ ಲೆಕ್ಕ ಹಿಡಿಯೋದಾದರೆ ನಮಗೆ ಅತ್ಯಂತ ತೀವ್ರವಾದ ಹೊಡೆತ ಬೀಳುತ್ತೆ. ನಾನು ಆಗಲೇ ಹೇಳಿದೆ, ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಬಹುದು ಅಂತ. ಹೇಗೆ ಅಂದರೆ, ಈಗಾಗಲೇ ಕ್ರೂಡ್ ಆಯಿಲ್, ಕಚ್ಚಾ ತೈಲ 16-18% ರೈಸ್ ಆಗೋಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಇನ್ನು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಅದನ್ನು ಭಾರತ ಸರ್ಕಾರ ನಾಳೆ ನಮ್ಮ ಮೇಲೆ ಹಾಕತ್ತೆ. ಅವರೇನು ಪುಕ್ಕಟೆ ಬಿಟ್ಕೊಡಲ್ಲ ನಮ್ಮನ್ನು. ಎರಡನೇದು, ಇರಾನ್ ಎಂಥ ಜಾಗದಲ್ಲಿ ಕೂತ್ಕೊಂಡಿದೆ ಅಂತಂದರೆ, ಎಕ್ಸ್ಟ್ರೀಮ್ಲಿ ಸ್ಟ್ರಾಟಜಿಕ್ ಪೊಸಿಷನಲ್ಲಿ ಅದರದ್ದು ಭಗವಂತ ಆ ದೇಶನ ಕೂರಿಸಿದ್ದಾನೆ ತೊಗೊಂಡೋಗಿ ಮ್ಯಾಪಲ್ಲ ಜಿಯೋಲಜಿ ಇದರಲ್ಲಿ. ಸ್ಟ್ರೈಟ್ ಆಫ್ ಹೋಮ್ಸ್ ಇದೆ, ವೆರಿ ನ್ಯಾರೋ ಆ್ಯಕ್ಚುಲಿ, ಭಾಳ ದೊಡ್ಡ ಜಾಗ ಅಲ್ಲ ಅದು. ಅಲ್ಲೇನೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇರುವಂತಹ ತೈಲ ವ್ಯವಹಾರ, 80% ತೈಲ ವ್ಯವಹಾರ ಅಲ್ಲೇ ಪಾಸಾಗಬೇಕು. ಅದರ ಒಂದು ಪೋರ್ಷನ್ ಆಫ್ ನ್ಯಾರೋನೆಸ್ ಎಷ್ಟಿದೆ ಅಂತಂದರೆ, ಹಾರ್ಡ್ಲಿ 5 ಕಿಲೋಮೀಟರ್ ಇರಬೇಕಷ್ಟೇ ಅದ್ರದ್ದು ಬಿಡ್ತಾ ಪೊಸಿಷನಲ್ಲಿ. ಅದನ್ನೇನಾದ್ರು ಬ್ಲಾಕ್ ಮಾಡಿದ್ರೆ ಇಸ್ರೇಲು, ವಿಚ್ ಇಟ್ ಕ್ಯಾನ್ ಮಾಡಬಹುದು, ಅದು ಆಗೇನಾಗುತ್ತೋ ಯುದ್ಧದ ಸ್ವರೂಪ ನನಗೆ ಗೊತ್ತಿಲ್ಲ. ಯಾವ ದೇಶ ಹೆಂಗೆ ರಿಯಾಕ್ಟ್ ಮಾಡುತ್ತದಕ್ಕೆ ಅಂತ. ಆಗ ನಮಗೆ ಡೈರೆಕ್ಟಾಗಿ ಹೊಡೆಯುತ್ತೆ ಅದು. ಬಿಕಾಸ್ ಈ ಭಾಗದಿಂದ ಬರ್ತಾ ಇರೋ ಎಲ್ಲ ತೈಲ ಉತ್ಪನ್ನಗಳು ಭಾರತಕ್ಕೆ ಬರ್ತಾರೆ. ನಮ್ಮ ಭಾರತ ಸುಮಾರು 85% ನಮ್ಮದು ಇಂಪೋರ್ಟೆಡ್ ತೈಲ ಉತ್ಪನ್ನಗಳ ಮೇಲೆ ನಾವು ಅವಲಂಬಿತವಾಗಿರೋದು. ಅದರಲ್ಲೊಂದು 70-75% ಇಲ್ಲಿಂದಾನೇ ಬರುತ್ತೆ. ಹಾಗಾಗಿ ಅದು ಹೇಗೆ ಹೊಡೆಯುತ್ತೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಇನ್ನು ಇರಾನ್ನಲ್ಲಿ ಅದರ ಆಡಳಿತ ವ್ಯವಸ್ಥೆಯನ್ನೇ ಬದಲಾಯಿಸ್ತಾರೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಖಮೇನಿದು ಆಡಳಿತವನ್ನೇ ಬದಲಾಯಿಸ್ತಾರೆ. ಇರಾನ್ ರೆವಲ್ಯೂಷನ್ ಆಯಿತು ಅದಾದಮೇಲೆ ಅಂತ ಹೇಳುತ್ತಿದ್ದಾರೆ.
ಗೊತ್ತಿಲ್ಲ ಅದು ಆಗತ್ತೋ ಬಿಡುತ್ತೋ. ಇರಾನ್ನಲ್ಲಿ ಬಹುದೊಡ್ಡ ಪ್ರತಿರೋಧ ಇದೆ ಅಲ್ಲಿ ಆಡಳಿತ ವ್ಯವಸ್ಥೆಗೆ. ಅದು ಈ ಪರಿಸ್ಥಿತಿಯನ್ನು ಬಳಸಿಕೊಂಡು ಆ ಜನ ಎದ್ದು ಬರ್ತಾರೋ ಅಥವಾ ಇಂಥ ಸಂದರ್ಭದಲ್ಲಿ ಉಕ್ಕಿ ಹರಿಯುವ ದೇಶಪ್ರೇಮದ ಜೊತೆ ಅವರು ತೇಲು ಹೋಗ್ತಾರೋ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ಅಂತ ಕಾಣಿಸ್ತಾ ಇದೆ. ಸೊ ಇದು ಸದ್ಯದ ಕತೆ. ಲೆಟಸಿ ಮುಂದೇನಾಗುತ್ತೆ ಅಂತ. ಎಸ್ ಸರ್. ಇನ್ನು ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ಅಹಮದಾಬಾದ್ ಸಿವಿಲ್ ಹಾಸ್ಟೆಲ್ನಲ್ಲಿ ಹೆಣಗಳ ರಾಶಿ ಇದೆ. ಹಾಸ್ಪಿಟಲ್ನಲ್ಲಿ ವಿಮಾನದ ಟೇಲ್ ಅಡಿಯಲ್ಲಿ ಸಿಲುಕಿದಂತಹ ಗಗನಸಖಿ ಶವವನ್ನು ಹೊರಗೆ ತೆಗೆದಿದ್ದಾರೆ. ದುರ್ಘಟನೆ ಬಗ್ಗೆ ಮೊದಲ ಬಾರಿಗೆ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಮಾಹಿತಿಯನ್ನು ಹಂಚಿಕೊಂಡ್ರು. ನಿನ್ನೆ ಸಂಜೆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ, ಡಿಕೋಡಿಂಗ್ ಆರಂಭ ಆಗಿದೆ ಅಂತೆಲ್ಲ ಈಗ ಬಾಕ್ಸ್ ಓಪನ್ ಮಾಡಿ ಕಂಡುಹಿಡಿತಾರಂತೆ. 5 ಸೆಕೆಂಡ್ ಇದೆಯಂತೆ ಅವ್ರಿಗೆ. ಬೇರೆ ವಿಮಾನಗಳನ್ನು ಪರೀಕ್ಷೆ ಮಾಡ್ತಿದ್ದಾರಂತೆ, ಟೆಕ್ನಿಕಲಿ ಎಲ್ಲ ಸರಿ ಇದೆಯಾ ಅಂತ. 787 ಬೋಯಿಂಗ್ಗಳನ್ನು ಒಂದು 8-9 ಮಾಡಿದಾರಂತೆ, ಅದರಲ್ಲಿ ಯಾವುದೋ ಸರಿ ಇಲ್ಲ, ಕರೆಕ್ಟ್ ಆಗಿದೆ ಅಂತ ಅಂದ್ಕೋತಿದ್ದಾರಂತೆ. ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇನ್ನು 240 DNA ಒಳಪಡಿಸ್ತಿದ್ದಾರೆ. ಅದೊಂದಷ್ಟು ದೇಹಗಳ ಗುರುತು ಈಗಾಗಲೇ ಹಲವಾರು ರೀಸನ್ಸ್ಗೆ ಸಿಕ್ಕಾಗಿದೆ. ಮಧ್ಯದಲ್ಲಿ 5 ಸೆಕೆಂಡಿನ ಆಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲರೂ ಪೈಲಟ್ದು. ಪರ್ಟಿಕ್ಯುಲರ್ಲಿ ಇಟ್ಸ್ ಫ್ರಮ್ CVR ಇಂದ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರಿಂದ ಅದು ಬಂದಿರುವಂಥದ್ದು. ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ, ಎಂಜಿನ್ನಲ್ಲಿ ಫೋರ್ಸ್ ಇಲ್ಲ, ಥ್ರಸ್ಟ್ ಇಲ್ಲ, ಮತ್ತು ಕೆಳಗೆ ಹೋಗ್ತಾ ಇದೆ ಫ್ಲೈಟು, ಅಂದರೆ ಲಿಫ್ಟ್ ಇಲ್ಲ, ಸಂಪರ್ಕ ದುರ್ಬಲ ಆಗ್ತಾ ಇದೆ, ಮೇಡೆ ಮೇಡೆ ಅಂತ ಕೂಗಿದ್ರು ಅಂತ ಲಾಸ್ಟ್ 5 ಸೆಕೆಂಡ್ ಅದನ್ನು ಹೇಳ್ತಾ ಇದ್ದಾರೆ. ಇರಬಹುದು ಅಂತ ಕಾಣುತ್ತೆ. ಅದಾದಮೇಲೆ CVRನಲ್ಲಿ ಭಾಳ ದೊಡ್ಡ ಮಾಹಿತಿ ಸಿಗೋ ಥರ ಕಾಣಿಸ್ತಾ ಇಲ್ಲ. ನನಗಂತೂ ಗೊತ್ತಿಲ್ಲ, ನಾನು ತಿಳ್ಕೊಂಡಿರೋದ್ರಲ್ಲಿ, ಬಿಕಾಸ್ ಭಾಳ ಸಮಯ ಇಲ್ಲ ಟೇಕ್ ಆಫ್ ಆ್ಯಂಡ್ ಈ ಘಟನೆ ಮಧ್ಯದಲ್ಲಿ ಅಂತ ನಾನು ನೆನ್ನೆ ಹೇಳ್ತಾ ಇದ್ದೆ. 30 ಸೆಕೆಂಡ್ ಅಷ್ಟೇ. ಈಗಲೂ ಹಾಗೆ ಅನ್ನಿಸ್ತಿದೆ. ಬಟ್ FDRಲಿ ಫ್ಲೈಟ್ ಡೇಟಾ ರೆಕಾರ್ಡರ್ನಲ್ಲಿ ಸಿಕ್ಕಬಹುದು. ಯಾವ್ದಾದ್ರು ಎಕ್ವಿಪ್ಮೆಂಟ್ಸ್ ಮಾಲ್ ಫಂಕ್ಷನ್ ಆಗಿದ್ದರೆ ಪಾಸಿಬಲಿ ಗೊತ್ತಾಗೋ ಚಾನ್ಸಸ್ ಇದೆ ಅಂತ ಕಾಣುತ್ತೆ. ಇನ್ನು ಯಾವ ಹಂತಕ್ಕೆ ಹೋಗಿರಬಹುದು ಇದು ಅಂತ ಈಗ ಅನ್ನಿಸ್ತೋ 5 ಸೆಕೆಂಡಿನ ಈ ಕತೆ ಕೇಳಿದಾಗ. ನಾರ್ಮಲಿ ಪೈಲಟ್ಗಳು ಇಫ್ ದರ್ ಇಸ್ ಅ ಲಾಸ್ಟ್ ಮಿನಿಟ್ ಪ್ರಾಬ್ಲಮ್ ಇದ್ದಾಗ ಟೇಕ್ ಆಫಲ್ಲಿ ದೇ ವಿಲ್ ಅಬೋರ್ಟ್ ದ ಟೇಕ್ ಆಫ್ ಅಂತಂದರೆ ಟೇಕ್ ಆಫ್ ಮಾಡೋದನ್ನ ಕೈ ಬಿಟ್ಬಿಡ್ತಾರೆ, ನಿರ್ಧಾರನೇ ತಗೊಳ್ಳಲ್ಲ. ಅಲ್ಲ, ಟೇಕ್ ಆಫ್ ಮಾಡಲ್ಲ, ಟೇಕ್ ಆಫ್ ಮಾಡೋಕ್ಕೆ ಹೋಗಲ್ಲ. ಅದನ್ನ ಲೈಕ್ ಲ್ಯಾಂಡಿಂಗಲ್ಲಿ ಮಾಡ್ದಂಗೆ, ಲ್ಯಾಂಡಿಂಗ್ಗೆ ಬಂದಾಗ ಇಫ್ ದೇ ಫೈಂಡ್ ಸಮಥಿಂಗ್ ಈಸ್ ರಾಂಗ್ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ದೇ ವಿಲ್ ಅಬೌಟ್ ದ ಲ್ಯಾಂಡಿಂಗ್, ದೇ ಅಗೇನ್ ಫ್ಲೈ ಬ್ಯಾಕ್, ವಾಪಸ್ ಹೊರಟೋಗ್ತಾರೆ. ಮತ್ತೆ ಸರ್ಕಲ್ ಮಾಡಿಕೊಂಡು ಎಲ್ಲ ಪರಿಸ್ಥಿತಿ ಸರಿಯಾಗಿದ್ದರೆ ಇಲ್ಲ ಅವರೇ ಸರಿ ಮಾಡ್ಕೊಳಕ್ಕಾದ್ರೆ ಮಾಡಿಕೊಂಡು ವಾಪಸ್ ಬರ್ತಾರೆ. ಹಾಗೆ ಟೇಕ್ ಆಫಲ್ಲೂ ಅಬೌಟ್ ಆಗ್ಬೋದಾಗಿತ್ತು ಲ್ಯಾಂಡಿಂಗು, ಟೇಕ್ ಆಫು. ಅದಕ್ಕೂ ಅವ್ರಿಗೆ ಟೈಮ್ ಇರಲಿಲ್ವೇನೋ ಅಂತ ಅನ್ನಿಸ್ತಿದೆ ಇದನ್ನು ಮಾತಾಡ್ತಿರೋದನ್ನ ನೋಡಿದ್ರೆ. ಅದು ಒಂದು ವೆರಿ ನಾರ್ಮಲ್ ಟೇಕ್ ಆಫ್ ಆಗೋಗಿದೆ. ಫಸ್ಟ್ 4 ಸೆಕೆಂಡ್, 2 ಸೆಕೆಂಡ್ಸ್ ಅಲ್ಲೋ, 3 ಸೆಕೆಂಡ್ಸ್ ಅಲ್ಲೋ, 10 ಸೆಕೆಂಡ್ಸ್ ಅಲ್ಲೋ, 8 ಸೆಕೆಂಡ್ಸ್ ಅಲ್ಲೋ, ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಗೊತ್ತಾಗಿದೆ. ಹಾಗಾಗಿ ದೇರ್ ವಾಸ್ ನೋ ವೇ ಹಿ ಕುಡ್ ಅಬೌಟ್ ದಿ ಟೇಕ್ ಆಫ್ ಆಲ್ಸೋ ಅಂತ ಕಾಣಿಸ್ತಾ ಇದೆ. ಈ ಮಧ್ಯೆ ಒಂದಷ್ಟು ಪರಿಹಾರಗಳನ್ನೆಲ್ಲ ಘೋಷಣೆ ಮಾಡ್ತಾ ಇದ್ದಾರೆ. ರಾಮದೇವ್ ಹೇಳಿದ್ದಾರೆ, ವಿಮಾನ ಟರ್ಕಿ ಮೂಲದ ಕಂಪನಿ, ಅದೇ ಹೊಸ ಕಂಪನಿ ಒಂದು ಮೊನ್ನೆ ಕಿತ್ತಾಕಿದ್ರಲ್ಲ ಇವರು, ಸೆಲೆಬಿ ಟರ್ಕಿ ಮೂಲದ್ದು, ಅದಕ್ಕೆ ಕೊಟ್ಟಿದ್ರು. ಪಾಕ್ ಬೆಂಬಲಕ್ಕೆ ನಿಂತಿರುವ ಟರ್ಕಿ ಸೆಲೆಬಿ ಏವಿಯೇಷನ್ ಕಂಪನಿ ಭಾರತ ರದ್ದು ಮಾಡಿತ್ತು, ಅದರಿಂದಾನೇ ಇದಾಗಿದೆ ಅಂತ. ಐ ಥಿಂಕ್ ಎಲ್ಲರೂ ತಮಗೆ ತೋಚಿದ್ದನ್ನು ನಾನೇ ಮಾಡಿದ್ದು ಅನ್ನೋ ಥರ ಅದನ್ನು ಕನ್ಫರ್ಮ್ಡಾಗಿ ಮಾತಾಡ್ತಿದ್ದಾರೆ. ವೆರಿ ಸ್ಯಾಡ್ ಈ ಆಕ್ಸಿಡೆಂಟಲ್ಲಿ. ನನ್ನ ಪ್ರಕಾರ ಇದು ಬೋಗಸ್ ಇದ್ದಂಗಿದೆ. ಇರ್ಬೋದು ಸೆಲೆಬಿ ಏವಿಯೇಷನ್ ಕತೆಗಳು ಕೆಟ್ಟದಾಗಿರ್ಬೋದು, ನಮ್ಮ ಜೊತೆ ಸರಿ ಇಲ್ಲದೆ ಇರ್ಬೋದು. ಈ ವಿಮಾನ ಯಾವಾಗ ಹೋಗಿರಬಹುದು ರಿಪೇರಿಗೆ? ಅಕಸ್ಮಾತ್ ಹೋಗಿದ್ರೆ ನೆನ್ನೆ ಹೋಗಿರುತ್ತಾ, ಮೊನ್ನೆ ಹೋಗಿರುತ್ತಾ, ಮತ್ತೆ ಇಷ್ಟು ದಿನ ಆಗಿದೆ, ಮತ್ತೆ ಎಷ್ಟು ವಿಮಾನಗಳು ಹೋಗಿರುತ್ತೆ? ಇದು ಒಂದೇ ಹೋಗಿರುತ್ತಾ? ಎನಿ ಪೀಪಲ್ ಕ್ಯಾನ್ ಸ್ಪೀಕ್ ಎನಿಥಿಂಗ್, ಫ್ರೀಡಮ್. ಬಾಯಿ ಮುಚ್ಕೊಂಡು ಕೂಲ್ ಹೆಡ್ಡಲ್ಲಿ ಇದ್ದು ತನಿಖೆ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ಳೋದು ಬೆಟರ್. ವಿಮಾನ ದುರಂತದಲ್ಲಿ ಮೃತರಾದಂಥ ವಿಜಯ್ ರೂಪಾನಿ 19ನೇ ತಾರೀಕು ಮೇ 19, ಜೂನ್ 5 2 ಸರಿ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರಂತೆ. ಆಮೇಲೆ ಅವ್ರು ಲಕ್ಕಿ ನಂಬರ್ ದಿನ ಹೊರಟಿದ್ದಾರೆ, ಬಟ್ ಅವ್ರ ಲಕ್ಕಿ ನಂಬರು ವರ್ಕ್ ಆಗಿಲ್ಲ. ಇನ್ನು 11A ಒಬ್ಬ ಬದುಕಿದ್ದಾರೆ. ಅದೇ ರೀತಿ 98ರಲ್ಲಿ ಅಂದರೆ 27 ವರ್ಷದ ಹಿಂದೆ ಅಹಮದಾಬಾದ್ ಥಾಯ್ ಏರ್ಲೈನ್ಸಲ್ಲಿ ಅಲ್ಲಿ ಸಿಂಗರ್ ಅಂತೆ, ಆ್ಯಕ್ಟರ್ ಮತ್ತು ಸಿಂಗರ್ ರುವಾಂಗ್ ಸಾಕ್ ಅಂತ, ಅವರು 11A ಕೂತಿದ್ರು. ಅಲ್ಲೂ ಅದೇ ಥರ 100 ಚಿಲ್ಲರೆ ಜನ ಸುಟ್ಟು ಭಸ್ಮ ಆಗೋದ್ರು. ಬಟ್ ಇವರು ಮಾತ್ರ ಆಚೆ ಬಂದ್ಬಿಟ್ಟಿದ್ರು ಒಬ್ಬರು. ಅದಕ್ಕೆ ಆ ಕತೆ ಈಗ ಜನ ಬಿಚ್ಚಿಡ್ತಾ ಇದ್ದಾರೆ. ಮತ್ತು ಆ ವಿಮಾನ ನಿಲ್ದಾಣದ ಹತ್ತಿರದ ಜನ ಈಗ ಹೇಳ್ತಿರೋದು, ನಮಗೆ ಸಾಕಾಗೋಗಿದೆ, ನಮ್ಮ ತಲೆ ಮೇಲೆ ವಿಮಾನಗಳು ಹೋಗೋದು ಇಳಿಯೋದು, ಹತ್ತೋದು ಇಳಿಯೋದು ಆಗಿ ಭಯ ಆಗ್ತಾ ಇದೆ ನಮಗೆ, ನಮ್ಮನ್ನೆಲ್ಲ ಸ್ಥಳಾಂತರಿಸಿ ಅಂತ. ಗೊತ್ತಿಲ್ಲ ನೀವು ಯಾರು ಫಸ್ಟ್ ಬಂದ್ರಿ ಅಂತ. ವಿಮಾನ ನಿಲ್ದಾಣ ಫಸ್ಟ್ ಬಂತೋ ನೀವು ಫಸ್ಟ್ ಬಂದ್ರೋ ಏನೋ ಐಡಿಯಾ ಇಲ್ಲ, ನೋ ಐಡಿಯಾ, ಐ ಡೋಂಟ್ ನೋ. ಅದನ್ನು ಸರ್ಕಾರ ನೋಡಬೇಕಷ್ಟೆ. ಎಸ್.